ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಶ್ರೀ ಶಂಕರನಾಡ್ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಇದೇ ಅಮಾವಾಸ್ಯೆ ಪುಣ್ಯಕಾಲ, ಭೀಮನ ಅಮಾವಾಸ್ಯೆ ಹಾಗೂ ನಾಗರ ಅಮಾವಾಸ್ಯೆ ಅಂತ ಕರೀತಾರೆ. ಈ ಒಂದು ಸಂದರ್ಭದಲ್ಲಿ ಸೂರ್ಯಗ್ರಹಣ ಸಹ ಪ್ರಾರಂಭ ಆಗುತ್ತಿದೆ. ಈ ಒಂದು ಸಂದರ್ಭದಲ್ಲಿ ಅಶುಭ ಗ್ರಹ ಅಂತ ಹೇಳ್ಬೋದು. ಈ ಯಾವ ಗ್ರಹಗಳಿಗೆ ಅಶುಭ ಗ್ರಹಗಳು ಹಾಗೂ ಯಾವ ರಾಶಿಗಳಿಗೆ ಅಶುಭ ಗ್ರಹಗಳ ಪ್ರಭಾವಗಳು ಬಿದ್ದು ಅವರ ರಾಶಿ ಪ್ರಭಾವದಲ್ಲಿ ಕುಂಠಿತಗಳನ್ನು ಕಾಣ್ತಾ ಇದ್ದಾರೆ, ಅವರು ಈ ಸಂದರ್ಭದಲ್ಲಿ ಎಷ್ಟು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ನೀವು ಖಂಡಿತವಾಗ್ಲೂ ಅದನ್ನು ನೀವು ತಿಳ್ಕೊಂಡು ಮುಂದಿನ ಹೆಜ್ಜೆಗಳನ್ನು ಇಡ್ತಾ ಇದ್ದರೆ ನಿಮಗೆ ಮುಂದೆ ಬರುವ ಒಂದು ಕಂಟಕಗಳಲ್ಲಿ ಪ್ರಭಾವ ಕಮ್ಮಿ ಆಗ್ಬೋದು. ಯಾಕಂದರೆ ಈ ಒಂದು ರಾಶಿಯವರು ಒಟ್ಟು 7 ರಾಶಿಯವರಿಗೆ ನಿಮಗೆ ಅಶುಭ ಅಂತಲೇ ಹೇಳ್ಬೋದು. ಎಚ್ಚರಿಕೆಯಿಂದ ಇರಬೇಕು. ನೀವು ಪ್ರತಿ ಒಂದೊಂದು ಹೆಜ್ಜೆಗೂ ಸಹ ನೀವು ಎಚ್ಚರಿಕೆಯಿಂದ ಇರಬೇಕು. ಯಾವಾಗ ಅನಗತ್ಯ ಖರ್ಚಾಗುತ್ತೆ ನಿಮಗೆ ವೀಕ್ಷಕರೇ, ನಿಮಗೆ ಅನಗತ್ಯ ಖರ್ಚು ಜಾಸ್ತಿ. ಕೈಯಲ್ಲಿ ₹1 ದುಡ್ಡು ಉಳಿಯೋದಿಲ್ಲ. ನಿಮಗೆ ₹100 ಸಂಪಾದನೆ ಮಾಡಿದ್ರೆ ಅದರಲ್ಲಿ ₹10 ಲಾಭಗಳನ್ನು ಪಡೆಯೋಕ್ಕೆ ನೀವು ಹರಸಾಹಸಗಳನ್ನು ಪಡಬೇಕಾಗ್ತದೆ. ನಿಮ್ಮಲ್ಲಿ ಇನ್ನೂ ₹10 ಸಾಲಗಳನ್ನು ತಗೋ ಪರಿಸ್ಥಿತಿ ಬಂದುಬಿಡ್ತದೆ. ಅದಕ್ಕೆ ಆಮೇಲೆ ಅತಿ ಹೆಚ್ಚು ನಿಮಗೆ ಒತ್ತಡ, ಮಾನಸಿಕ ಒತ್ತಡಗಳನ್ನು ಬಿಡುತ್ತೆ. ಒಂದು ಉದ್ಯೋಗದಿಂದಾಗಿರ್ಬೋದು, ನಿಮ್ಮ ಒಂದು ಉದ್ಯೋಗದಲ್ಲಿ ಮೇಲಧಿಕಾರಿಗಳಿಂದ ನಿಮಗೆ ಒತ್ತಡ ಜಾಸ್ತಿ ಆಗ್ಬೋದು, ಇಲ್ಲ ಫೈನಾನ್ಷಿಯಲ್ ಆಗಿ ಒತ್ತಡ ಆಗಿರ್ಬೋದು, ಇಲ್ಲ ನಿಮ್ಮ ಪತ್ನಿಗಳಿಂದ ಒತ್ತಡ ಆಗಿರ್ಬೋದು, ನಿಮ್ಮ ಕುಟುಂಬದಲ್ಲಿ ಒತ್ತಡ ಆಗಿರ್ಬೋದು. ಈ ಥರ ಮಾನಸಿಕ ಒತ್ತಡಗಳಲ್ಲಿ ತೊಂದರೆಗಳನ್ನು ಬರ್ತದೆ. ಅದೇ ರೀತಿಯಲ್ಲಿ ಸಹ ಆರೋಗ್ಯದಲ್ಲಿ ನೀವು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಈ ಸಂದರ್ಭದಲ್ಲಿ ನಿಮಗೆ ಈ ಒಂದು ಸಂದರ್ಭದಲ್ಲಿ 7 ರಾಶಿಯವರು ಸಹ ಆರೋಗ್ಯದಲ್ಲಿ ತುಂಬ ಜಾಗೃತಿಯಿಂದ ಇರಬೇಕು. ವಯಸ್ಸಾದವರಿಗೆ, ನೀವು ಮಕ್ಕಳಾಗಿರ್ಬೋದು, ಸ್ವಲ್ಪ ಜಾಗೃತಿಯಿಂದ ನೋಡ್ಕೋಬೇಕಾಗ್ತದೆ. ಅವರಿಗೆ ಸಹ ಅದಕ್ಕೆ ನಿಮಗೆ ಕೋಪಗಳನ್ನು ಅತಿ ಹೆಚ್ಚಾಗಿ ಬರ್ತದೆ. ಈ ಒಂದು ರಾಶಿಯವರು ಒಟ್ಟು 7 ರಾಶಿಯವರಿಗೆ ಕೋಪ ಜಾಸ್ತಿ ಬರ್ತದೆ ಹಾಗೂ ಅನಗತ್ಯ ಮಾತುಗಾರಿಕೆ ಜಾಸ್ತಿ ಆಗುತ್ತೆ. ತಾಳ್ಮೆಯಿಂದ ನೀವು ಮುಂದುವರಿತಾ ಹೋದರೆ ಖಂಡಿತವಾಗ್ಲೂ ನಿಮಗೆ ಅನುಕೂಲ ಆಗುತ್ತೆ. ಇಲ್ಲ ಅಂತಂದರೆ ನೀವು ಈ ಒಂದು ತಾಳ್ಮೆ ಮಿತಿ ಮೀರಿ ಹೋದಾಗ ಏನಾಗುತ್ತೆ, ಅವೆಲ್ಲವೂ ಸಹ ಸಮಸ್ಯೆ ನಿಮಗೆ ಕಂಟಕ ಆಗಿ ಕೂತ್ಕೊಳ್ಳುತ್ತೆ. ಅದರದ ಒಂದು ನಷ್ಟದ ಪರಿಣಾಮ ಖಂಡಿತ ನಿಮಗೆ ಬರುತ್ತೆ. ಆಮೇಲೆ ನಿಮ್ಮ ಸ್ನೇಹಿತರನ್ನು ನಂಬಿ ನೀವು ದುಡ್ಡುಗಳನ್ನು ಇನ್ವೆಸ್ಟ್ ಮಾಡೋದು, ಇಲ್ಲ ಯಾರ್ದೋ ಒಂದು ಆಸ್ತಿಗಳು ಸಿಕ್ತು, ಕಮ್ಮಿ ರೇಟಿಗೆ ಬಂತು ಅಂತೇಳಿ ನೀವು ಈ ಟೈಮಲ್ಲಿ ನೀವು ತೊಗೊಳಕ್ಕೆ ಹೋಗಬಾರ್ದು. ಹಿರಿಯರ ಹತ್ರ ನೀವು ಸಮಾಲೋಚನೆಗಳನ್ನು ಮಾಡಿ ಅಥವಾ ನಿಮ್ಮ ಗ್ರಹಗತಿಗಳನ್ನು ನೀವು ತಿಳ್ಕೊಂಡು ನೀವು ಮುಂದಿನ ಹೆಜ್ಜೆಗಳನ್ನು ಇಡಬೇಕಾಗುತ್ತೆ. ಹಾಗೂ ಈ ಒಂದು ರಾಶಿಯವರು ಒಟ್ಟು 7 ರಾಶಿಯವರಿಗೆ ಭೂಮಿಗೆ ಸಂಬಂಧಪಟ್ಟಂತೆ ಜಾಗೃತಿ ಅನ್ನೋದು ಇರಬೇಕಾಗತ್ತೆ. ಅದು ಯಾವ ರಾಶಿ ಅಂದರೆ, ಮೊದಲನೆಯದು ವೃಷಭ ರಾಶಿ, ಎರಡನೇದು ಮಿಥುನ ರಾಶಿ ಹಾಗೂ ಕರ್ಕಾಟಕ ರಾಶಿ, ಕನ್ಯಾ ರಾಶಿ ಹಾಗೂ ತುಲಾ, ಧನುಸ್ಸು, ಮೀನ. ಈ ಒಂದು 7 ರಾಶಿಯವರು ಸಹ ನಿಮಗೆ ಸ್ವಲ್ಪ ಜಾಗೃತಿ ಇದ್ದಷ್ಟು ನಿಮ್ಮ ಮುಂದಿನ ಜೀವನ ಖಂಡಿತ ಅಭಿವೃದ್ಧಿ ಅನ್ನೋದು ಆಗುತ್ತೆ. ಇದು ನಿಮಗೆ ಇರೋದ್ರಿಂದ ನೀವು ಅತಿ ಹೆಚ್ಚಾದ ಒಂದು ಆಲೋಚನೆಗಳು ಬೇಕಾದರೆ ಹಾಗೂ ಹೆಚ್ಚಿನ ಮಾಹಿತಿಗಳು ಬೇಕಾದರೆ ಇದ್ರ ಬಗ್ಗೆ ಖಂಡಿತ ಸಂಪರ್ಕಿಸಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ನಮಸ್ಕಾರ.